ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇವತ್ತು ನಾನು ಹೇಳಕ್ಕೆ ಬಂದಿರತಕ್ಕಂಥ ಒಂದು ತಾಂತ್ರಿಕ ಪರಿಹಾರ ಬಂದ್ಬಿಟ್ಟು ಎಲ್ರಿಗೂ ತಮ್ಲೈನ್ ನೋಡ್ಬಿಟ್ಟು ಗೊತ್ತಾಗಿರುತ್ತೆ, ₹1 ಕಾಯಿನ್ ಪರಿಹಾರ. ಈ ₹1 ಕಾಯಿನ್ ಪರಿಹಾರನ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಕೇಳಿದರೆ, ಭಾಳ ಜನಕ್ಕೆ ದುಡ್ಡಿನ ಕಟ್ಟು, ಹಣದ ಕಟ್ಟುಗಳು ಬಿದ್ದಿರ್ತವೆ. ನನಗೆ ದುಡ್ಡೇ ನಿಲ್ತಾ ಇಲ್ಲ ಸ್ವಾಮಿ, ನನಗೆ ಎಲ್ಲೇ ಸಾಲ ಕೇಳಿದ್ರೆ ಸಾಲ ಸಿಗ್ತಾ ಇಲ್ಲ, ನಾವೆಷ್ಟೇ ದುಡ್ಡು ನಿಲ್ತಾ ಇಲ್ಲ, ಸಾಲದ ಮೇಲೆ ಸಾಲ ಆಗ್ತಾ ಹೋಗ್ತಾ ಇದೆ. ಹಾಗೆ ನಾವೇನೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ, ವ್ಯಾಪಾರ ಮಾಡೋಕ್ಕೆ ಹೋದ್ರೂ ನಮಗೆ ನಷ್ಟ ಅಂತಕ್ಕಂಥದ್ದೇ ಕಾಣ್ತಾ ಇದೆ. ಎಲ್ಲೋ ತಡೆ ಕಟ್ಟಿದೆ ಆಗಿದೆ, ಎಲ್ಲೋ ನಿಲ್ಸ್ಕೊಂಬಿಟ್ಟವ್ರೆ, ಯಾರೋ ಏನೋ ಮಾಡಿಕೊಟ್ಟವ್ರೆ ಅಂತ ಯಾರಿಗಾದರೂ ಇತ್ತು ಅಂದರೆ, ಇದನ್ನು ಬಿಟ್ಟು ಸಹ ಬೇರೆ ರೀಸನ್ಗಳಿಂದನೂ ಸಾಲ ಸಿಗದಿರ್ತಕ್ಕಂಥದ್ದು ಇರ್ಬೋದು, ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಇರ್ಬೋದು. ಆದರೆ ಅದರೆಲ್ಲರ ಜೊತೆಗೆ ಬೇರೆ ಬೇರೆ ಕಾರಣಗಳ ಜೊತೆಗೆ ಇದು ಒಂದು ಕಾರಣ ಇರುತ್ತೆ. ಈ ಒಂದು ಕಾರಣ ಭಾಳ ಮೋಸ್ಟ್ ಆಫ್ ಆಲ್ ಎಲ್ಲರ ಬಾಯಲ್ಲಿ ಕೇಳ್ತೀವಿ ನಾವು. ಯಾರೋ ಏನೋ ನಿಲ್ಸ್ಕೊಂಬಿಟ್ರೆ ₹1 ದುಡ್ಡು ಹೊಡ್ತಾ ಇಲ್ಲ ನಮ್ಮ ಹತ್ರ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ, ₹1 ದುಡ್ಡು ಹೊಡ್ತಾ ಇಲ್ಲ, ಏನು ಕೇದು ಮಾಡಿದ್ರು ಆಗ್ತಾ ಇಲ್ಲ, ₹1 ದುಳಿತಾ ಇಲ್ಲ ನಮಗೆ. ₹1 ಇವತ್ತು ದುಡಿಬೇಕಂದ್ರೆ ಭಾಳ ಕಷ್ಟ ಆಗ್ಬಿಟ್ಟೆ, ಒಂದೊಂದು ರೂಪಾಯಿಗೂ ನಾವು ಭಾಳ ಪರಿಸ್ತಪಿಸ್ತಾ ಇದ್ದೀವಿ, ₹1 ಬಂಗಾರ ಆಗಿದೆ ಅನ್ನೋವಂಥ ಮಾತುಗಳನ್ನ ನಾವು ಎಷ್ಟೋ ಸಲ ಕೇಳಿರ್ತೀವಿ, ನೋಡಿರ್ತೀವಿ. ನಮ್ಮ ಬಾಯಿಗಳಿಂದನೂ ಬಂದಿರುತ್ತೆ, ಬೇರೆಯವ್ರ ಬಾಯಿಗಳಿಂದನೂ ಬಂದಿರ್ತೀವಿ, ಎಲ್ಲೋ ಕೇಳ್ಪಟ್ಟಿರ್ತೀವಿ. ಯಾಕಂದರೆ ಅವರವರ ಪರಿಸ್ಥಿತಿಗಳು ಅವರವರಿಗೆ ಮಾತ್ರ ಅರ್ಥ ಆಗ್ತಾ ಇರುತ್ತೆ ಇಲ್ಲಿ. ಹಾಗಾಗಿ ಬಂದ್ಬಿಟ್ಟು ಅದಕ್ಕಾಗಿ ನಾವು ಆ ವಿಚಾರಗಳನ್ನು ಸ್ವಲ್ಪ ತಗೋಬೇಕಾಗುತ್ತೆ. ಕೆಲವೊಬ್ಬರಿಗೆ ಯಾವ ರೀತಿ ಸಮಸ್ಯೆಗಳಿರ್ತಂದ್ರೆ, ಹಣಕಾಸು ಫುಲ್ಲು ಕಟ್ಟಾಗಿ ನಿಲ್ಲಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಕಾರಣಗಳು ಭಾಳ ಇರ್ಬೋದು, ದುಡಿದೇ ಇರೋದು ಕಾರಣನೂ ಇರ್ಬೋದು, ದುಡಿದ್ರೂ ಸಮೇತ ನಿಲ್ಲದೆ ಇರೋದಿರ್ಬೋದು, ಅವ್ರು ದುಡಿತಕ್ಕಂಥ ಅಮೌಂಟು ಭಾಳ ಕಡಿಮೆ ಇರ್ಬೋದು. ಈ ರೀತಿ ಕಾರಣಗಳು ಇದಾವಲ್ವ. ಇದನ್ನು ನಾವು ಅಲ್ಗಳೆಯೋಕ್ಕಾಗಲ್ಲ. ಇಲ್ಲಿ ಪ್ರಾಕ್ಟಿಕಲ್ ಆಗು ಮಾತಾಡಬೇಕಾಗತ್ತೆ. ನಾವು ಮಾಂತ್ರಿಕ ಎಷ್ಟೋ ಮಟ್ಟಿಗೆ ನಾವು ನೋಡಬೇಕು, ಅದ್ರ ಜೊತೆ ಪ್ರಾಕ್ಟಿಕಲ್ ವಿಚಾರ ನೋಡಬೇಕಾಗತ್ತೆ. ಯಾಕಂದರೆ ಸಿಂಪಲಾಗಿ ತಗೊಳ್ಳಿ, ಒಬ್ಬ ಮನೆಯಲ್ಲಿ 5 ಜನ ಇದ್ಬಿಟ್ಟು ಅದರಲ್ಲಿ ಒಬ್ಬರೋ ಇಬ್ಬರೋ ಅಷ್ಟೇ ದುಡಿತಾ ಇದ್ದರೆ ಅಲ್ಲಿ ಕಷ್ಟ ಆಗುತ್ತೆ ಮೇಂಟೆನೆನ್ಸು. ಅಲ್ಲಿ ದುಡ್ಡು ಉಳಿತಾ ಇಲ್ಲ, ದುಡ್ಡು ಏನೋ ಆಗ್ತಾ ಇದೆ ಅಂತಕ್ಕಂದಾಗ ಅದು ಬೇರೆ ಥರ ವಿಚಾರ ಆಗುತ್ತೆ, ಅದನ್ನು ನಾವು ಬೇರೆ ಥಿಂಕ್ ಮಾಡಬೇಕಾಗುತ್ತೆ. ಆದರೆ ದುಡಿಮೆ ಎಲ್ಲ ಚೆನ್ನಾಗಿದ್ದು 5 ಇಬ್ಬಳಾರೇ ದುಡಿತಾ ಇರಲಿ, 5 ಜನ ಇರಲಿ, ಆ 5 ಜನನ ಬಿಟ್ಟು 10 ಜನನ ಸಾಕಷ್ಟು ನಾನು ದುಡಿತಾ ಇದ್ದೀನಿ, ಆದರೂ ನನ್ನ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ನನ್ನ ಕಡೆಗೆ, ವ್ಯಾಪಾರದಲ್ಲಿ ಆಗ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ ನನಗೆ, ದುಡ್ಡಿನ ವಿಚಾರದಲ್ಲಿ ಎಲ್ಲ ಫುಲ್ಲು ಕೈ ಕಟ್ಟದಂಗೆ ಆಗ್ಬಿಟ್ಟಿದೆ, ಏನೂ ನಡ್ಸೋಕ್ಕಾಗ್ತಾ ಇಲ್ಲ ನನಗೆ ಅಂತಕ್ಕಂಥದ್ದು ಏನಾದರೂ ಇತ್ತು ಅಂದರೆ, ನಿಮ್ಮ ಯಾವುದಾದ್ರೂ ದುಡ್ಡುಗಳು ಯಾರಿಗಾದ್ರೂ ಕೊಟ್ಟಿರೋದು ಸ್ಟ್ರಕ್ ಆಗ್ತಾ ಇದೆ, ಬರ್ತಾನೆ ಇಲ್ಲ, ಎಲ್ಲಿಂದನೋ ಏನೋ ಒಂದು ಕಡೆಯಿಂದ ಸಾಲ ಮಾಡಿದೆ, ನಾನು ಅಲ್ಲಿಂದ ತಳಗೆ ಬಿದ್ಕೊಂಡು ತೊಗೊಂಡ್ಬಿಟ್ಟೆ, ಯಾರಿಗೋ ಒಬ್ರಿಗೆ ದುಡ್ಡು ಕೊಟ್ಟೆ, ಅಲ್ಲಿಂದ ನಾನು ಪೂರ್ತಿ ನೆಲ ಕಚ್ಚಿದ್ದೀನಿ, ಯಾವುದೋ ಒಂದು ಇದಕ್ಕೆ ಕೆಲಸ ಕೈ ಹಾಕ್ಬಿಟ್ಟೆ, ದುಡ್ಡಿಂದು ವ್ಯವಹಾರಕ್ಕೆ ತಡೆ ಬಿದ್ದುಬಿಟ್ಟೈತೆ, ಅಲ್ಲಿಂದ ಇನ್ನೇನು ಆಗ್ತಾಯಿಲ್ಲ, ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ, ಮುಂಚೆ ನಾನೆಲ್ಲ ಮುಟ್ಟಿದ್ರೆ ಚಿನ್ನ ಆಗ್ತಾಯಿತ್ತು, ಇವತ್ತೆಲ್ಲ ಮಣ್ಣಾಗ್ತಾ ಇದೆ ಅಂತಕ್ಕಂಥದ್ದು ಏನಾದರೂ ವಿಚಾರಗಳು ನಿಮ್ಮ ತಲೆಯಲ್ಲಿದ್ದರೆ, ಅವರುಗಳು ಅತ್ಯಂತ ಸರಳವಾಗಿ ಸುಲಭವಾಗಿ ಮಾಡ್ತಕ್ಕಂಥ ಈ ಪರಿಹಾರವನ್ನು ಒಮ್ಮೆ ಮಾಡಿ ನೋಡಿ. ಆದರೆ ಈ ಪರಿಹಾರದ್ದು 2 ಕಂಡೀಷನ್ ಇರುತ್ತೆ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಬಂದುಬಿಟ್ಟು ಈ ಪರಿಹಾರದಲ್ಲಿ ₹1 ಕಾಯಿನ್ ಒಂದು, ಇನ್ನೊಂದು ಕಂಡೀಷನ್ ಬಂದುಬಿಟ್ಟು ಈ ಪರಿಹಾರವನ್ನು ಮಾಡ್ತಕ್ಕಂಥವ್ರು ಯಾರೇ ಆಗಿರಲಿ, ಯಾವ ವಯಸ್ಸಿನವರೇ ಆಗಿರ್ತಕ್ಕಂಥವ್ರಾಗಿರಲಿ, ಅವರು ಇದನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಎಲ್ಲೂ ಹೇಳಬಾರ್ದು, ಮಾಡಿದ್ದೀನಿ ಅಂತಲೂ ಹೇಳಬಾರ್ದು. ಆವಾಗಲೇ ಈ ಪರಿಹಾರ ಕೆಲಸ ಮಾಡ್ತಕ್ಕಂಥದ್ದು ಹಣದ ಕಟ್ಟು. ಯಾಕಂದರೆ ಇಲ್ಲಿ ಯಾವುದೋ ನಿಮಗೆ ಹಣದ ಕಟ್ಟು ಬೀಳ್ತೈತೆ, ಏನೋ ತೊಂದರೆ ಆಗಿದೆ ಅಂದರೆ ಇಲ್ಲಿ ಯಾರೋ ಬೇರೆಯವ್ರು ಮಾಡಿರ್ತಕ್ಕಂಥದ್ದಲ್ಲ. ಇಲ್ಲಿ ನಿಮ್ಮ ಜೊತೆಗಿರೋರೇ ಇರ್ತಾರೆ, ನಿಮ್ಮ ಗೊತ್ತಿರೋರೇ ಇರ್ತಾರೆ, ನಿಮಗೆ ಬೇಕಾದವರೇ ಇರ್ತಾರೆ, ಅವ್ರಗಳ ಕಡೆಯಿಂದನೇ ತಡೆಗಳು ಬಿದ್ದಿರ್ತವೆ. ಹಾಗಾಗಿ ನಿಮ್ಮ ವಿಷಯನ ನಿಮ್ಮ ಹತ್ರ ತಿಳ್ಕೊಂಬಿಟ್ಟು ಬೇರೆಯವ್ರ ಹತ್ರ ಹೇಳಿ ಅಲ್ಲಿನ ಕೆಲಸ ಕೆಡಿಸ್ತಕ್ಕಂಥವ್ರು ಅದಾರೆ ಇವತ್ತು ಜನಗಳು. ಇಂಥ ಕೆಲಸಗಳನ್ನ ಮಾಡ್ತಕ್ಕಂಥವ್ರು ಭಾಳ ಇದ್ದಾರೆ. ಅವರು ಸ್ವಂತಕ್ಕೆ ಏನು ಮಾಡೋದಕ್ಕಾಗುತ್ತೋ ಬಿಡೋಕ್ಕಾಗುತ್ತೋ ಗೊತ್ತಿಲ್ಲ ಅವರಿಗೆ, ಆದರೆ ಬೇರೆಯವ್ರ ಕೆಲಸಗಳನ್ನ ಹಾಳು ಮಾಡ್ತಕ್ಕಂಥದ್ದು ಭಾಳ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇಲ್ಲಿ ನೀವು ಮಾಡ್ತಕ್ಕಂಥ ಪರಿಹಾರವನ್ನು ಯಾರಿಗೂ ಹೇಳುವಾಗಿಲ್ಲ, ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ತಗೋಬೇಡ್ರಿ. ಇಲ್ಲಿ ರಿಸಲ್ಟ್ ಮಾತ್ರ ಎಕ್ಸ್ಪೆಕ್ಟ್ ಮಾಡಿ. ಏನು ಇದನ್ನು ಮಾಡ್ತಿದ್ದಂಗೆ ಕ್ಷಣಾರ್ಧದಲ್ಲಿ ಎಲ್ಲ ಹೋಗಿ ಸರಿಯಾಗ್ಬಿಡ್ತಾವೆ, ಕ್ಷಣಾರ್ಧದಲ್ಲೇ ಸರಿ ಆಗ್ತಕ್ಕಂಥದ್ದಲ್ಲ, ಟೈಮ್ ತಗೊಳುತ್ತೆ. ಎಷ್ಟು ದಿವಸ ಟೈಮ್ ತಗೋದು? ವಾರ, 15 ದಿವಸ, ಭಾಳ ಅಂದರೆ 1 ತಿಂಗಳು. ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣಕ್ಕೆ 100% ಸ್ಟಾರ್ಟ್ ಆಗ್ತೀರಾ.
ಈ ತಂತ್ರ ಮಾಡಿದ್ರೆ ನೀವು 100% ನಿಮಗೆ ರಿಸಲ್ಟ್ ಬರುತ್ತೆ. ಹೇಗೆ ಮಾಡಬೇಕು ಈ ತಂತ್ರ ಅಂತ ಬಂದುಬಿಟ್ರೆ, ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ₹1 ಕಾಯಿನ್ ತೊಗೊಳ್ಳಿ, ಒಂದು ಸಪ್ರೇಟ್ ರೂಮಿಗೆ ಹೋಗಿ, ಹೋಗ್ಬಿಟ್ಟು ಆ ಕಾಯಿನ ಕೈಯಲ್ಲಿ ಹಿಡ್ಕೊಂಡು ಒಂದು ಸಂಕಲ್ಪ ಮಾಡಿ. ನಿಮ್ಮ ಮನೆ ದೇವರು, ಕುಲದೇವರಿಗೆ, ನಿಮ್ಮ ಇಷ್ಟ ದೇವತೆ ಯಾವುದಿದೆಯೋ ಅದಕ್ಕೆ ಸಂಕಲ್ಪ ಮಾಡಿ, ನನ್ನ ಮೇಲಾಗಿರ್ತಕ್ಕಂಥ ಎಪ್ಪೇರ್ಪಟ್ಟು ಯಾವುದೇ ಕಾಲಗಳಲ್ಲಿ ಮಾಡಿರತಕ್ಕಂತಹ ಈ ಲಕ್ಷ್ಮೀ ತಡೆ, ಹಣದ ತಡೆ, ಮತ್ತೊಂದು ಮಗದೊಂದು ಏನು ಅನಿಸ್ತಾ ಇದೆ ನಿಮಗೆ ಇದನ್ನು ಹಣದ ವಿಚಾರದಲ್ಲಿ ತಡೆಯಾಗಿರ್ತಕ್ಕಂಥದ್ದು, ಆ ವಿಚಾರವನ್ನೆಲ್ಲ ಹೇಳಿ ಇದೆಲ್ಲ ನಾಶವಾಗಿ ಹೋಗಲಿ, ಈ ತಡೆ ಈ ಕ್ಷಣದಾಗ ಒಡೆದು ಹೋಗಲಿ, ಈ ತಡೆಯ ಪೂರ್ತಿ ನೆಗೆಟಿವ್ ಅಂಶವನ್ನು, ನೆಗೆಟಿವ್ ಥಾಟನ್ನು ನಾನು ಈ ಕಾಯಿನ್ಸಿಗೆ ತುಂಬ್ತಾ ಇದ್ದೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ತಾ ನೀವು ಇದನ್ನು ಪೂರ್ತಿ ನಿಮ್ಮ ತಲೆ, ಮುಖ, ಕೈ, ಕಾಲು, ಬಾಡಿ ಎಲ್ಲ ಅಂಗಾಂಗಗಳಿಗೂ ಈ ಕಾಯಿನ್ನ ಟಚ್ ಮಾಡಬೇಕು. ಅದಕ್ಕೆ ನಾನು ಹೇಳಿರ್ತಕ್ಕಂಥ ಸಪ್ರೇಟಾಗಿ ಹೋಗ್ರಿ. ಆ ಸಪ್ರೇಟ್ ರೂಮಲ್ಲಿ ಸಮೇತ ನೀವು ಮಾಡ್ತಾ ಇದ್ದೀರಿ ಅಂತ ಬೇರೆಯವ್ರಿಗೆ ಗೊತ್ತಾಗಬಾರ್ದು, ಮನೆಯಲ್ಲಿರ್ತಕ್ಕಂಥವ್ರಿಗೂ ಗೊತ್ತಾಗಬಾರ್ದು. ಆ ರೀತಿ ಇದನ್ನು ಸಪ್ರೇಟ್ ಮಾಡಿ. ಸಪ್ರೇಟಾಗಿ ಇದನ್ನೆಲ್ಲ ಮಾಡಿ ತದನಂತರ ಬಂದುಬಿಟ್ಟು ಇದನ್ನು ತಗೊಂಡೋಗ್ಬಿಟ್ಟು ನೀವು ಎಲ್ಲಿ ಬಿಡಬೇಕು? ಈಗ ನೋಡ್ರಿ, ಇಲ್ಲೊಂದು ವಿಚಾರ ಇದೆ. ತಗೊಂಡೋಗಿ ಬಿಡಬೇಕಾಗಿರೋದು ನೀವು ಬಂದ್ಬಿಟ್ಟು ಹರಿಯೋ ನೀರಿಗೆ, ನಿಂತ ನೀರಿಗೆ ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ. ಇಲ್ಲಿ ಭಾಳ ಜನಕ್ಕೆ ಸಮಸ್ಯೆ ಬರ್ತಕ್ಕಂಥದ್ದು ಹರಿಯೋ ನೀರಿಲ್ಲ ಅಂತ. ಕೆಲವೊಬ್ರು ತಗೊಂಡೋಗ್ಬಿಟ್ಟು ಹರಿಯೋ ನೀರು ಅಂತ ಹೇಳ್ಬಿಟ್ಟು ಚರಂಡಿಗೆ ಹಾಕ್ತಾರೆ. ಅಂಥ ತಪ್ಪು ಕೆಲಸಗಳನ್ನ ಎಂದೂ ಮಾಡಬೇಡಿ. ಆ ಥರ ನೀವೇನಾದರೂ ಮಾಡಿದ್ರೆ 100% ನಿಮಗೆ ಚರ್ಮ ವ್ಯಾಧಿಗಳು ಬರ್ತವೆ. ಮತ್ತೆ ಯಾಕಂದರೆ ಇಲ್ಲಿರೋ ನೆಗೆಟಿವ್ ಎನರ್ಜಿನ ಮತ್ತೆ ತಗೊಂಡು ಹೋಗೋದಿಷ್ಟು ಮತ್ತೆ ನೆಗೆಟಿವ್ ಯಾಕಂದಾಗೆ, ಯಾಕಂದರೆ ನಿಮಗೇನೋ ಒಂದು ತಡೆಯಾಗಿದೆ, ಮತ್ತೊಂದು ಮಗನ ರೀತಿ ನಿಮಗೆ ಸಮಸ್ಯೆಗಳು ಆಗ್ತಾ ಇದೆ ಅಂದರೆ ಅಲ್ಲಿ ನಿಮಗೆ ಹಣ ಬರದೇ ತಡೀತಕ್ಕಂಥ ಒಂದು ನೆಗೆಟಿವ್ ಶಕ್ತಿ ನಿಮ್ಮ ಹತ್ರ ಮಾಡ್ತಾ ಇದೆ ಆ ಕೆಲಸನ ಅಂತ ಅಲ್ವಾ. ಹಾಗಾಗಿ ನೀವುಗಳು ಭಾಳ ಯೋಚನೆ ಮಾಡಬೇಕು. ಯಾವ ಒಂದು ನೆಗೆಟಿವ್ ಶಕ್ತಿ ನಮ್ಮನ್ನು ತಡೀತಾ ಇದೆ, ಅಲ್ಲಿ ಒಂದು ಯಾವುದೋ ಒಂದು ಬಾಧೆ ನಿಮ್ಗೆ ಅಡ್ಡ ಬರ್ತಾ ಇದೆ ಅಂದಾಗ ಆ ಬಾಧೆನ ನಿವಾರಣೆಗೆ ನೀವು ಒಂದು ಸಂಕಲ್ಪ ಮಾಡಿದರೆ ಆ ಬಾಧೆನ ಪೂರ್ಣವಾಗಿ ಈ ಕಾಯಿನಲ್ಲಿ ಕೊಡ್ತಾ ಇದ್ದೀನಿ, ಇದನ್ನು ತಗೊಂಡೋಗಿ ನಾನು ದೂರ ಬಿಡ್ತೀನಿ ಅಂತ ಸಂಕಲ್ಪ ಮಾಡ್ತಕ್ಕಂಥದ್ದು ನೀವು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಹರಿಯೋ ನೀರಿಗೆ ಬಿಡಬೇಕು. ಇಲ್ಲ ಗುರುಗಳೇ, ನಮಗೆ ಸಿಗೋದೇ ಇಲ್ಲ ಹರಿಯೋ ನೀರು ಅಂತಕ್ಕಂಥವ್ರು ನಿರ್ಜನ ಪ್ರದೇಶದಲ್ಲಿ ಯಾರೂ ತುಳಿಯಬಾರದು. ಆ ಥರ ಪ್ರದೇಶದಲ್ಲಿ ಒಂದು ಸ್ವಲ್ಪ ಗುಂಡಿ, ಒಂದು ಇಷ್ಟು ಗುಂಡಿಯನ್ನು ತೋಡ್ಬಿಟ್ಟು ಅದರೊಳಗೆ ಆ ಕಾಯಿನ ಹಾಕಿ ಮುಚ್ಚಿ ವಾಪಸ್ ತಿರುಗಿ ನೋಡಬಾರ್ದು. ನೀರಿಗೆ ಹಾಕಿದಾಗೂ ಅಷ್ಟೇ, ಹಾಗೆ ನೀವುಗಳು ಗುಂಡಿ ಹಾಕಿ ಮುಚ್ಚೋದು ಅಷ್ಟೇ. ಇದನ್ನು ಮುಚ್ಚಿ ಯಾವುದೇ ಕಾರಣಕ್ಕೂ ವಾಪಸ್ ಹಿಂತಿರುಗಿ ನೋಡದೆ ಮನೆಗೆ ಬನ್ನಿ, ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋಗಿ ಅಲ್ಲಿಂದ ನಿಮಗೆ ಒಂದು ರಿಲ್ಯಾಕ್ಸ್ನೇಷನ್ನು ಸಿಗುತ್ತೆ. ಆ ಒಂದು ನೆಗೆಟಿವ್ ಎನರ್ಜಿ ಅಲ್ಲಿ ನೀವು ಬಿಟ್ಟು ಬಂದಿದ್ದೀರಿ ಅಂತ ಫಿಕ್ಸ್ ಆಗಿಬಿಡಿ. ನಿಮ್ಮ ಅನುಕೂಲತೆಗಳು ಅಲ್ಲಿಂದ ಚೇಂಜ್ ಆಗುತ್ತೆ. ನಿಮ್ಮ ಒಂದು ಪರಿಸ್ಥಿತಿ ಏನಿರುತ್ತಲ್ಲ ಹಣದ ವಿಚಾರದಲ್ಲಿ, ಆ ಬದಲಾವಣೆ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗುತ್ತೆ. ಅವತ್ತೇ ನಿಮಗೆ ಎಷ್ಟೋ ಒಂದು ವಿಚಾರಗಳಲ್ಲಿ ರಿಸಲ್ಟ್ ಕಾಣಬಹುದು ನಿಮಗೆ ಬರ್ತಕ್ಕಂಥದ್ದು. ಯಾಕಂದರೆ ಇದನ್ನು ನಾವು ಕೊಟ್ಟಿರ್ತಕ್ಕಂಥ ಪರಿಹಾರದಲ್ಲಿ ಭಾಳ ಜನಕ್ಕೆ ಚೆನ್ನಾಗಿ ಅನುಭವ ಬಂದಿದೆ. ಹಾಗಾಗಿ ಈ ಅನುಭವವನ್ನು ಮಾಡಿರ್ತಕ್ಕಂಥವ್ರ ಬಗ್ಗೆ ನಾನು ತಗೊಂಡ್ಬಿಟ್ಟು ಅಭಿಪ್ರಾಯ ತಗೊಂಡೆ ನಾವು ಕೊಡ್ತಿರ್ತಕ್ಕಂಥ ಪ್ರಯೋಗ ಅನುಭವ ಸಿದ್ಧದಲ್ಲಿ ಇರತಕ್ಕಂಥದ್ದು. ಈ ತಂತ್ರ ಪರಿಹಾರ ಮಾಡಿ ರಿಸಲ್ಟ್ ಚೆನ್ನಾಗಿ ಮಾಡಿರ್ತಕ್ಕಂಥ ದಿವಸಗಳಲ್ಲಿ ರಿಸಲ್ಟ್ ಬಂದಿದೆ. ಹಾಗಾಗಿ ಇದನ್ನು ಮಾಡಿ. ಇದಕ್ಕೆ ಯಾವುದೇ ಮಂತ್ರವಿಲ್ಲ, ಇದು ತಂತ್ರ. ಮಂತ್ರ ಹೇಗೆ ಕೆಲಸ ಮಾಡುತ್ತೋ ತಂತ್ರನೂ ಅಷ್ಟೇ ಕೆಲಸ ಮಾಡುತ್ತೆ ಇಲ್ಲಿ. ಹಾಗಾಗಿ ನೀವು ಈ ತಂತ್ರವನ್ನು ಯಾರಿಗೂ ಹೇಳ್ತಕ್ಕಂಥದ್ದು ಬೇಕಾಗಿಲ್ಲ. ನೀವು ಹೋಗಿ ₹1 ಕಾಯಿನ್ ತಗೊಳ್ಳಿ, ಮಾಡಿ ಈ ಪರಿಹಾರನ. 100% ನಿಮಗೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಲಕ್ಷ್ಮಿ ಕಟ್ಟು, ಹಣದ ಕಟ್ಟು, ದುಡ್ಡಿನ ಕಟ್ಟು ಏನಿದೆಯೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ನಿಮ್ಗಳಿಗೆ ದಾರಿ ಬರುತ್ತೆ. ಈ ದಾರಿಯಾಗಿ ಮೇಲೆ ಏನು ಮಾಡಬೇಡಿ, ನಿಮ್ಮ ಹತ್ತಿರದ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಸಲ್ಲಿಸಿ. ನೋಡಿ, ದೇವಸ್ಥಾನ ಅಂತಕ್ಕಂಥದ್ದಿಗೆ ಒಂದು ವಿಚಾರ ಬಂತು. ಇಲ್ಲಿ ನಾವುಗಳು ಏನು ಮಾಡ್ತೀವಿ ಅಂತಕ್ಕಂಥದ್ದು ನೋಡ್ರಿ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗೆ ಎಷ್ಟೇ ನಮ್ಮ ಹತ್ರ ₹1,00,000 ₹1,00,000 ಮನೆಯಲ್ಲಿ ಅದೆಲ್ಲ ಕೇಳಲ್ಲ ನಾವು. ದೇವಸ್ಥಾನ ನುಂಡಿಗೆ ಹಾಕ್ತಕ್ಕಂಥದ್ದು ಮೇನ್ ₹1 ಕಾಯಿನ್ಸ್ಗಳೇ ಲೆಕ್ಕ ದೇವತಾ. ಯಾಕೆ ನೋಡ್ರಿ, ಅಮ್ಮನವರ ಕೊರಳಲ್ಲಿ ದೇವಸ್ಥಾನಗಳಲ್ಲಿ, ನೀವು ತಮಿಳುನಾಡು ಭಾಳ ದೇವಸ್ಥಾನಗಳಲ್ಲಾಗಲಿ, ಕರ್ನಾಟಕದ ದೇವಸ್ಥಾನಗಳಾಗಲಿ, ಭಾಳ ಕಡೆಗೆ ಅಮ್ಮನವರು ಅಥವಾ ಶಕ್ತಿಯುತ ದೇವಸ್ಥಾನಗಳಲ್ಲಿ ಹೋದಾಗ ನೋಟಿನ ಸರಗಳಿಗಿಂತ ಕಾಸಿನ ಸರ ಇರುತ್ತೆ ಅಮ್ಮನವ್ರ ಕೊರಳಲ್ಲಿ. ಹಾಗಾಗಿ ಕಾಯಿನ್ಗೆ ಅಷ್ಟು ವ್ಯಾಲ್ಯೂ ಇರುತ್ತೆ, ಕಾಸಿನ ಸರಕ್ಕೆ ಒಂದು ವ್ಯಾಲ್ಯೂ ಇದೆ. ಹಾಗಾಗಿ ನೀವು ಆ ರೀತಿ ಹೋದಾಗ ಒಂದು ಕಾಯಿನ್ನ ತಗೊಂಡು ಅಲ್ಲಿ ವಾಪಸ್ ನಿಮ್ಮ ತಲೆ ಮೇಲೆ ಸುತ್ತರಿಸಿ ದೃಷ್ಟಿ ನೋಡಿಸಿ ಆ ಕಾಯಿನ್ನ ಹುಂಡಿಗೆ ಹಾಕಿ ಈ ಪರಿಹಾರವನ್ನು ಮಾಡಿ ಬಂದ ನಂತರ ಈ ಕೆಲಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು.
ಮಾಡಿ ಅಲ್ಲಿ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ತೀರಿ. ಯಾವ ದೇವಸ್ಥಾನಕ್ಕೆ ಮಾಡಬೇಕು ಗುರುಗಳೇ ಅಂತ ಯಾರಾದರೂ ನೀವು ಪ್ರಶ್ನೆ ಮಾಡಿದರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿರಿ. ಉಗ್ರ ಸ್ವರೂಪಿ ಅಮ್ಮನವರ ದೇವಸ್ಥಾನಗಳು, ಎಲ್ಲಿ ಶಕ್ತಿ ತಾಯಿಯ ರೂಪ ಉಗ್ರವಾಗಿರುತ್ತೋ ತಾಯಿ ಸ್ವರೂಪ, ಅಲ್ಲಿ ಅಂಥ ಸ್ಥಳಗಳಿಗೆ ಹೋಗಿ ಈ ದೃಷ್ಟಿವಾದಗೆ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅಮ್ಮನವರಿಗೆ ಒಂದು ಸಣ್ಣದಾದ ಪೂಜೆ ಸಲ್ಲಿಸಿ ಈ ₹1 ಕಾಯಿನ್ನ ಮತ್ತೆ ನಿಮಗೆ ದೃಷ್ಟಿ ನೋಡಿಸ್ಕೊಂಡು ಯಾವ ದೃಷ್ಟಿ, ಅಂಥ ದೃಷ್ಟಿ, ಕಣ್ಣು ದೃಷ್ಟಿ, ನರದೃಷ್ಟಿಯಿಂದ ಏನೇ ಬಂಧನ ಆಗಿದ್ರು ಅದನ್ನೆಲ್ಲ ನಿವಾರಣೆ ಆಗಲಿ ಅಂತೇಳಿ ಅದನ್ನು ವಾಪಸ್ ದೃಷ್ಟಿ ನೋಡಿಸಿ ಕಾಣಿಕೆ ಉಂಡೆಯಲ್ಲಿ ಹಾಕಿ ನಿಮ್ಮ ಕಷ್ಟಗಳು ಒಂದೊಂದಾಗಿ ಪರಿಹರಿಸೋಕ್ಕೆ ಆ ತಾಯಿ ಅನುಗ್ರಹಿಸ್ತಾಳೆ. ನಿಮಗೆ ಒಳ್ಳೆಯದಾಗಲಿ. ಇದೇ ರೀತಿ ಪರಿಹಾರಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.